ಸರ್ಕಾರ ನನ್ನನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ಆಯ್ಕೆ ಮಾಡಿದೆ. ಅದಕ್ಕೋಸ್ಕರ ನಾನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು, ಅವ್ರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ನನ್ನ ರಾಜಕೀಯ ಗುರುಗಳು, ನನ್ನ ಎಲ್ಲ ರಾಜಕೀಯದಲ್ಲಿ ಹೇಳು ಬೀಳುಗಳನ್ನು ನೋಡ್ತಾ ನನ್ನನ್ನು ಇಲ್ಲಿವರೆಗೂ ಬೆಳೆಸಿದಂಥ ನನ್ನ ರಾಜಕೀಯ ಗುರುಗಳಾದ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಕ್ಯಾಬಿನೆಟ್ ಮಿನಿಸ್ಟರ್ ನಮ್ಮ ರೇವಣ್ಣ ಸಾಹೇಬ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತು ಇಲ್ಲಿವರೆಗೂ ನನ್ನ ಎಲ್ಲ ಹಂತದಲ್ಲೂ ನನಗೆ ಸಹಾಯ ಮಾಡಿದಂಥ ನನ್ನೆಲ್ಲ ಮಹಿಳಾ ಕಾಂಗ್ರೆಸ್ ಸಹೋದರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಾನು ಇಲ್ಲಿವರೆಗೂ ರಾಜಕೀಯದಲ್ಲಿ ಹಂತವಾಗಿ ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನನ್ನಂಥ ಕಾರ್ಯಕರ್ತರನ್ನು ಗುರುತಿಸಿ ಇವತ್ತು ಸರ್ಕಾರದಲ್ಲಿ ಒಂದು ಉತ್ತಮ ಸ್ಥಾನಮಾನ ಕೊಟ್ಟಿರೋದು ಖಂಡಿತ ಹೆಮ್ಮೆಯ ವಿಷಯ. ಹಾಗಾಗಿ ಏನು 5 ಗ್ಯಾರಂಟಿಗಳು ಮತ್ತು 6ನೇ ಗ್ಯಾರಂಟಿ ಇದೆ, ಖಂಡಿತ ನಮ್ಮ ಬೆಂಗಳೂರು ದಕ್ಷಿಣ 72 ವಾರ್ಡ್ಗಳಲ್ಲೂ ಕೂಡ ನಾವು ತಲುಪಿಸುವಂಥ ಕೆಲಸನ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ನನ್ನ ನಾಯಕರುಗಳಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ BPL ಕಾರ್ಡ್ ಹೋಲ್ಡರ್ಸ್ಗೆ ತುಂಬ ಜನಕ್ಕೆ ಬರ್ತಾ ಇಲ್ಲ. ಎಷ್ಟೋ ಜನ ಫಲಾನುಭವಿಗಳು ನಿಷ್ಠಾವಂತ ಪ್ರಾಮಾಣಿಕ ಫಲಾನುಭವಿಗಳಿಗೆ ತಲುಪುವಂಥ ಕೆಲಸನ ಮಾಡಬೇಕಾಗಿದೆ. ಈಗ ಯಾರಿಗೆ ಅವಶ್ಯಕತೆ ಇಲ್ಲ ಅವರು ತಗೊಳ್ತಿದ್ದಾರೆ. ಯಾಕೆಂದರೆ ತುಂಬ ಜನ ತೀರ್ಕೊಂಡಿರುವಂಥ ಮಹಿಳೆಯರಿಗೂ ಕೂಡ ನಮ್ಮ ಗೃಹಲಕ್ಷ್ಮಿ ಹೋಗ್ತಿದೆ. ಹಾಗಾಗಿ ಅದನ್ನು ರೀಶಫಲ್ ಮಾಡಿರುವಂಥ ಈಗಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಅದನ್ನು ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ನಿಜವಾದ ಫಲಾನುಭವಿಗಳಿಗೆ ನೀವು ತಲುಪಿಸ್ಬೇಕು ಅಂತ ಹೇಳಿ ನಮಗೇನು ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ 14 ಜನರ ಸದಸ್ಯರೊಂದಿಗೆ ನಾನು ಒಂದು ಉತ್ತಮ ತಂಡವನ್ನು ಕಟ್ಕೊಂಡಿದ್ದೀವಿ. ಹಾಗಾಗಿ 72 ವಾರ್ಡ್ಗಳಲ್ಲೂ ಕೂಡ ನಾವು ನಮ್ಮ 5 ಗ್ಯಾರಂಟಿಗಳನ್ನು ತಲುಪಿಸಿ ನಮ್ಮ ಸರ್ಕಾರದ ಹೆಸರನ್ನ ಉಳಿಸ್ತೀವಿ. ನನ್ನನ್ನು ನಂಬಿ ಇಲ್ಲಿ ಕೂರಿಸಿರುವಂಥ ಎಲ್ಲ ನನ್ನ ನಾಯಕರುಗಳಿಗೆ ಖಂಡಿತ ನಾನು ಆ ಒಂದು ಜವಾಬ್ದಾರಿಯನ್ನು ಏನು ಕೆಲಸದಿಂದ ಜವಾಬ್ದಾರಿಯುತ ಕೆಲಸವನ್ನು ಮಾಡಿ ನಾನು ಅವ್ರಿಗೆ ಖಂಡಿತ ನನ್ನ ಪ್ರಾಮಾಣಿಕತೆಯನ್ನು ತೋರಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ಈಗ ತುಂಬ ಜನ ಶಕ್ತಿ ಯೋಜನೆನ ಉಪಯೋಗಿಸ್ಕೊಂಡು ಮಹಿಳೆಯರು ಎಷ್ಟೋ ಜನ ತುಂಬ ಸಂತೋಷ ಪಡ್ತಾರೆ. ನನ್ನ ಹತ್ರನೇ ಹೇಳ್ತಿರ್ತಾರೆ, ನಾವೆಲ್ಲರೂ ಹೋಗ್ಬೇಕಂತ ಹೇಳಿದಾಗ ಧರ್ಮಸ್ಥಳ, ಉಡುಪಿ ಎಷ್ಟೋ ಜನ ಮಹಿಳೆಯರು ನನಗೆ ಸಿಕ್ಕಿದಾಗ ನಾವು ದೇವಸ್ಥಾನಗಳಿಗೆ ಬರಬೇಕು ಅಂದ್ಕೊಂಡಿದ್ವಿ, ನಾವು ಲೆಕ್ಕಾಚಾರ ಹಾಕ್ಕೊಂಡು ಬದುಕುವಂಥ ಹೆಣ್ಮಕ್ಳುಗಳು ಇಲ್ಲಿವರೆಗೂ ಬಸ್ ಫೇರ್ ಕಟ್ಟಿ ನಾವು ಬರಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಎಲ್ಲ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಮಹಿಳೆಯರಿಗೆ ಒಳ್ಳೆ ಕೆಲಸಗಳನ್ನ ಕೊಟ್ಟಿದೆ ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಇರುತ್ತೆ. ಹಾಗಾಗಿ 2028ಕ್ಕೆ ಮತ್ತು GB ಎಲೆಕ್ಷನ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಮತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇರ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಾನು ಮಹಿಳೆಯರ ಜೊತೆ ಯಾವಾಗಲೂ ನಾನು ತುಂಬ ಹತ್ತಿರದಿಂದ ಕೋಆರ್ಡಿನೇಟ್ ಮಾಡೋದ್ರಿಂದ ಅವರು ಎಲ್ಲ ನನಗೆ ಕಷ್ಟ ಸುಖನ ಹೇಳ್ತಿರ್ತಾರೆ. ಮತ್ತು ಯಾರಿಗೆ ಗೃಹಲಕ್ಷ್ಮಿ ಬರ್ತಿಲ್ಲ ಅವ್ರುಗಳಿಗೆ ನಾವು ತಲುಪಿಸುವಂಥ ಕೆಲಸನ ಮಾಡ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ಮತ್ತು ಈಗ ಗೃಹ ಜ್ಯೋತಿನಲ್ಲಿ ನಮಗೆ ಹೊಸದಾಗಿ ಫಾರ್ಮ್ ಫಿಲ್ ಮಾಡಬೇಕು ಅನ್ನೋ ಒಂದು ಆದೇಶ ಹೊರಡಿಸಿದೆ ಸರ್ಕಾರ. ಅದನ್ನು ನಾನು ಎಲ್ರಿಗೂ ಒಂದು ದಿನ ಮೀಟಿಂಗ್ನ ತೊಗೊಂಡು ನಮ್ಮೆಲ್ಲ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷಗಳಾಗಿರ್ಬೋದು, ಪಂಚಾಯಿತಿ ನಮ್ಮ ವಾರ್ಡಿನ ಕಮಿಟಿ ಮೆಂಬರ್ಸ್ಗಳಾಗಿರ್ಬೋದು, ಎಲ್ರಿಗೂ ಕೂಡ ನಾನು ಒಂದು ಟ್ರೈನಿಂಗ್ ಕ್ಯಾಂಪ್ನ ಮಾಡಿ ಅದನ್ನು ಜನರ ಬಳಿಗೆ ನಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ತಲುಪಿಸುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ನಾಯಕರುಗಳಿಗೆ ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಮಹಿಳಾ ಕಾಂಗ್ರೆಸ್, ಜೈ ಕಾಂಗ್ರೆಸ್ ಸರ್ಕಾರ. ನಿಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾರು ಬಂದಿದ್ದಾರೆ? ನಮಗೆ ಇವತ್ತು ನಮ್ಮ GB ಇದಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿನಲ್ಲಿ ಕಾರ್ಯಕ್ರಮ ಆಯಿತು. ಅವರು ಹೊರಗೆ ಒಂದು ಮೀಟಿಂಗಲ್ಲಿದ್ದರು, ಹಾಗಾಗಿ ಬರೋಕ್ಕಾಗಲಿಲ್ಲ. ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆದ ರೇವಣ್ಣ ಸಾಹೇಬರು ಮತ್ತು ನನ್ನ ನೆಚ್ಚಿನ ನಾಯಕಿ ಸೌಮ್ಯ ರೆಡ್ಡಿ ಅವರು ನನಗೆ ಹೆಚ್ಚಿನ ಸಹಕಾರ ಕೊಟ್ಟು ಬಂದು ನನಗೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಾನು ಯಾವತ್ತೂ ಅವರನ್ನು ಮರೆಯಲ್ಲ. ನಾನು ಇವತ್ತೇನಾದರೂ ಇಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಸೌಮ್ಯ ರೆಡ್ಡಿ ಅವರೇ ಕಾರಣ. ಹಾಗಾಗಿ ನನಗೆ ಅವರಿಬ್ಬರಿಗೂ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನಾನು ಯಾವತ್ತೂ ನಾನಿರೋವರೆಗೂ ಅವ್ರಿಗೆ ನಾನು ಒಂದು ಗ್ರ್ಯಾಟಿಟ್ಯೂಡಿಂದ ನಾನು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇವತ್ತು ರೇವಣ್ಣ ಸಾಹೇಬ್ರಾಗಿರ್ಬೋದು, MLC ರಾಮೋಜಿಗೌಡರಾಗಿರ್ಬೋದು, ಮತ್ತು ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡ ಆಗಿರ್ಬೋದು, ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರುಗಳು ಮತ್ತು ಎಲ್ಲ ಆಶೀರ್ವಾದ ಮಾಡಿದ್ದೀವಿ. ಮುಂದೇನೂ ಮಾಡಬೇಕಾದಂಥ ಅವಶ್ಯಕತೆ ಇದೆ ನಮ್ಮ ಮಹಿಳೆಯರಿಗೆ. ಹಂಗಾಗಿ ಇವತ್ತೇನು ಮುಂದಿನ ದಿನಗಳಲ್ಲಿ ನಾವು 50% ಅಧಿಕಾರ ಎಲ್ಲ ರಂಗದಲ್ಲೂ ಬೇಕು ಅಂತ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ
ಗ್ಯಾರಂಟಿ ಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂಥ ದಿನೇಶ್ ಗೂಳಿಗೌಡರು ಬಂದಿದ್ದರು. ಇನ್ನೊಬ್ಬರು ಬೆಂಗಳೂರು GB ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಬಂದಿದ್ದರು. ಎಲ್ಲ ನಾಯಕರುಗಳು ಬಂದು ಇವತ್ತು ನಮ್ಮ KSRTC ಚೇರ್ಮನ್ ಆದಂಥ ಆರಾಧ್ಯ ಸರ್ ಬಂದಿದ್ದರು. ಇಂಥವ್ರಿಲ್ಲ ಅನ್ನೋಂಗಿಲ್ಲ, ಎಲ್ಲರೂ ಬಂದು ನಿಜವಾದ ಕಾರ್ಯಕರ್ತರಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಸಂತೋಷಪಟ್ಟು ನನಗೆ ಶುಭ ಕೋರಿದ್ದಾರೆ. ನಾನು ಈ ಮೂಲಕ ಅವ್ರಿಗೆ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಅದರಲ್ಲೂ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಮಹಿಳಾ ಕಾಂಗ್ರೆಸ್. ನನ್ನನ್ನು ಇಲ್ಲಿವರೆಗೂ ಬೆಳೆಯೋದಕ್ಕೆ ನನ್ನ ಟೀಮೇ ಕಾರಣ. ನನ್ನನ್ನು ಪ್ರತಿದಿನ ನಾನು ಏನು ಕೆಲಸ ಕಾರ್ಯಗಳನ್ನ ಕೊಡ್ತೀನಿ ಅದನ್ನು ಪ್ರತಿ ಕ್ಷಣ ನನ್ನನ್ನು ಒಪ್ಕೊಂಡು ಮಧ್ಯರಾತ್ರಿ ಕರೆದ್ರು ಬಂದು ನನ್ನ ಜೊತೆ ಪಕ್ಷಾಧಿಕಾರಕ್ಕೆ ಬರೋಕ್ಕೆ ಕೆಲಸ ಮಾಡಿದ್ದಾರೆ. ಅವರು ನನಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು. ಕೊನೆಯದಾಗಿ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ, ರಾಜ್ಯದಲ್ಲಾಗಿರ್ಬೋದು ದೇಶಕ್ಕಾಗಿರ್ಬೋದು, ಯಾವಾಗಲೂ ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡು ಅವಕಾಶಗಳನ್ನ ಕೊಟ್ಟಿದೆ ಮತ್ತು ಅಧಿಕಾರ ಹಂಚಿಕೆ ಮಾಡಿದೆ. ಅದೇ ರೀತಿ ಏನು ಅವಕಾಶಗಳು ಅವ್ರ ಕೈಯಲ್ಲಿ ಕೊಟ್ಟಾಗ ಮಹಿಳೆಯರ ಪರವಾದಂಥ ಸರ್ಕಾರನ ಕೊಟ್ಟಿರೋದ್ರಿಂದ ಖಂಡಿತ ಮಹಿಳೆಯರು ಯಾರು ಕಾಂಗ್ರೆಸ್ ಸರ್ಕಾರನ ಬಿಡಬೇಡಿ. ಯಾಕೆಂದರೆ ಅವತ್ತಿನಿಂದ ಏನು ನಮ್ಮ 16 ವರ್ಷಗಳ ಕಾಲ ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಈ ದೇಶನ ಆಳಿದ್ರು. ಆ ಉಕ್ಕಿನ ಮಹಿಳೆ ಹಾಕ್ಕೊಟ್ಟಂಥ ಹಾದಿನಲ್ಲಿ ಎಲ್ಲ ಮಹಿಳೆಯರು ಹೋಗ್ತಿದ್ದೀವಿ. ಇವತ್ತು ಎಷ್ಟು ನಮ್ಮ ರಾಜೀವ್ ಗಾಂಧಿ ಅವರು ಇವತ್ತು ನಾವೇನು ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದೀವಿ ಕೈಯಲ್ಲಿ, TV ಎಲ್ಲ ಸೋಷಿಯಲ್ ಮೀಡಿಯಾ ಇದೆ, ಅದು ನಮ್ಮ ರಾಜೀವ್ ಗಾಂಧಿಯವರು ಹಾಕ್ಕೊಟ್ಟಂಥ ಬುನಾದಿ. ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ದೇಶನ ಕಟ್ಟಿರುವಂಥ ಸರ್ಕಾರಕ್ಕೆ ಮಹಿಳೆಯರು ಯಾವಾಗಲೂ ಜೊತೆಯಲ್ಲಿರ್ತಾರೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ನಮ್ಮ ಸರ್ಕಾರದ ಇವತ್ತಿಂದೊಂದಲ್ಲ ಹಿಂದಿನ ದಿನಗಳಿಂದನೂ ಸರ್ಕಾರ ಕಾಂಗ್ರೆಸ್ ಅಧಿಕಾರ